ಸರ್, ಎಲ್ಲ ಡ್ರೈವರ್ಗೂ ನಮಸ್ಕಾರ. ನಾನು ಒಬ್ಬ ಡ್ರೈವರೇ. ನೋಡಿ ಸರ್, ಸರ್ಕಾರ ಏನ್ ನಿಗದಿ ಮಾಡಿದ್ಯೋ ಅದೇ ನಿಗದಿನೇ ಈ ಆ್ಯಪಲ್ಲಿ ಬರ್ತಾ ಇರೋದು. ನಾವು ಕಸ್ಟಮರ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. ರಿಕ್ವೆಸ್ಟ್ ಮಾಡ್ಕೊಂಡು, ನೋಡಿ ಸರ್, ಓಲಾ, ಊಬರ್, ರ್ಯಾಪಿಡೋ, ಈ ನಮ್ಮ ಯಾತ್ರೆ ಇವೆಲ್ಲ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇದು ಗೌರ್ಮೆಂಟು ಮಾಡಿರೋದು ಆ್ಯಪು ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರಿಗೆ ಅರಿವಾಗತ್ತೆ. ಅರಿವಾದಾಗ ಸರಿ ಸರ್, ಅದರಲ್ಲೇ ನೀವು ಹೋಗಿ, ಆ ಆ್ಯಪಲ್ಲೇ ಹೋಗಿ, ಆ ಮೀಟ್ರಲ್ಲೇ ಹೋಗಿ, ಅದೇನು ತೋರಿಸ್ತದೋ ಅದು ನಾವು ಕೊಡ್ತೀವಿ ಅಂತ ಈ ಕಸ್ಟಮರ್ ಹತ್ರ ನಾವು ರಿಕ್ವೆಸ್ಟ್ ಮಾಡಿದಾಗ ಖಂಡಿತವಾಗ್ಲೂ ಕಸ್ಟಮರ್ಗಳು ಒಪ್ಕೊತಾರೆ. ನಾನು ಅದರಲ್ಲೇ ಓಲಾ ಓಡಿಸ್ತೀನಿ, ಊಬರ್ ಓಡಿಸ್ತೀನಿ, ರ್ಯಾಪಿಡೋ ಓಡಿಸ್ತೀನಿ, ನಮ್ಮ ಹತ್ರ ಓಡಿಸ್ತೀನಿ. ಎಲ್ಲರಿಗೂ ಕಸ್ಟಮರ್ಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸರ್ ನೋಡಿ ಸರ್, ಇದರಲ್ಲಿ ನಾನು ಬರಲ್ಲ, ನಂದು ಗೌರ್ಮೆಂಟ್ ಆ್ಯಪ್ ಇದೆ, ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಆ್ಯಪು, ಬೇಕಾದ್ರೆ ದಯವಿಟ್ಟು ನೀವೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ರಿಕ್ವೆಸ್ಟ್ ಮಾಡಿದಾಗ ಕಸ್ಟಮರ್ಗಳು ಕೆಲವರು ಒಪ್ಕೊತಾರೆ, ಕೆಲವರು ಒಪ್ಪಲ್ಲ. ಆವಾಗ ನಾವೇನು ಮಾಡ್ತೀವಿ, ಸರ್ ಒಪ್ಪಿಲ್ಲ ಅಂದರೆ ದಯವಿಟ್ಟು ನಾನು ಬರಲ್ಲ ಸರ್, ನಾನು ಗೌರ್ಮೆಂಟ್ ಆ್ಯಪಲ್ಲೇ ನಾನು ಓಡಿಸೋದು ಅಂತ ನಾನು ಹೇಳ್ತೀನಿ. ಕೆಲವರು ಬರ್ತಾರೆ ಡೈಲಿ. ನೋಡಿ ಸರ್, 4 ಜನ ಕಸ್ಟಮರ್ಲಿ 3 ಜನ ಬರ್ತಾರೆ, ಒಬ್ಬರು ಮಾತ್ರ ಬರಲ್ಲ. ಅಂಥವ್ರು ನಾನು ಬರಲ್ಲ ಅಂತ ನಾನು ತೀರ್ಮಾನವಾಗಿ ಹೇಳ್ತೀನಿ. ಸರ್, ಸರ್ಕಾರಕ್ಕೆ ವಿರುದ್ಧವಾಗಿ ನಾನು ಯಾವುದಕ್ಕೆ ನಾನು ಬರಲ್ಲ ಸರ್, ಸರ್ಕಾರ ಯಾವುದು ನಿಗದಿ ಮಾಡಿದೆ ಅದು ಮೀಟ್ರು, ಆ ಮೀಟ್ರ್ ಪ್ರಕಾರ ನಾನು ಬರೋದು ಅಂತ ರಿಕ್ವೆಸ್ಟ್ ಮಾಡಿದಾಗ ಖಂಡಿತವಾಗಿ ಬರ್ತಾರೆ. ನೀವುಗಳು ಅಷ್ಟೇ, ದಯವಿಟ್ಟು ರಿಕ್ವೆಸ್ಟ್ ಮಾಡಿ. ಕಸ್ಟಮರು ಯಾವುದೇ ಆ್ಯಪಲ್ಲಿ ಬುಕ್ ಮಾಡ್ಕೊಳ್ಳಿ, ಸರ್ ನೋಡಿ ಸರ್, ಇದು ನನ್ನ ಗೌರ್ಮೆಂಟ್ ಆ್ಯಪು, ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ಥರ ಸರ್ಚಿಂಗ್ ಚಾರ್ಜ್ ಇಲ್ಲ, ಒನ್ ಸಿಟಿ ಒನ್ ರೇಟ್ ಥರ ಇದೆ ಸರ್, ಯಾವಾಗಲೂ ಒಂದೇ ರೇಟ್ ಇರುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನಗೆ 4 ಕಸ್ಟಮರಲ್ಲಿ 3 ಕಸ್ಟಮರ್ ಒಪ್ಕೊತಾರೆ, ಆದರೆ 1 ಕಸ್ಟಮರ್ ಒಪ್ಪಲ್ಲ. ಅಂಥ ಕಸ್ಟಮರ್ ನಾನು ಕರ್ಕೊಂಡು ಬರೋದೂ ಇಲ್ಲ, ಕರ್ಕೊಂಡು ಹೋಗೋದೂ ಇಲ್ಲ. ಇದನ್ನೆಲ್ಲ ನಮ್ಮ ಡ್ರೈವರ್ಗಳು ಮುಂದುವರ್ಸ್ಕೊಂಡು ಹೋದ್ರೆ ಖಂಡಿತವಾಗಿ ಡ್ರೈವರ್ಗಳಿಗೆ ಯಾವುದೇ ತರ ಲಾಸ್ ಆಗಲ್ಲ. ಈ ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರಿ ಇವೆಲ್ಲ ನಾನು ನೋಡಿ ಮಾಡಿ ಸರ್, ನನಗೆ 25 ವರ್ಷದಿಂದ ಎಕ್ಸ್ಪೀರಿಯನ್ಸು. ನಾನು ಈ ಟ್ಯಾಕ್ಸಿ ಲೈನ್ ಬಂದಾಗ ಈ ಬೆಂಗಳೂರಲ್ಲಿ ಯಾವುದೇ ತರ ಟ್ಯಾಕ್ಸಿ ಆಪು ಇರಲಿಲ್ಲ. ಫೋನ್ ಮಾಡಿ ಬುಕ್ ಮಾಡೋರು, ಸಿಟಿ ಟ್ಯಾಕ್ಸಿ ತರ ಇತ್ತು, ಮಾರುತಿ ವ್ಯಾನಲ್ಲಿ. ಅವಾಗಿಂದ ನಾನು ಟ್ಯಾಕ್ಸಿ ಲೈನಲ್ಲಿ ಇದ್ದೀನಿ, ನನಗೆ ಅನುಭವ ತುಂಬಾ ಇದೆ. ಅವಾಗೆಲ್ಲ ಬುಕ್ ಮಾಡೋರು ಇಲ್ಲಿಂದ ಜಯನಗರದಿಂದ ಮೆಜೆಸ್ಟಿಕ್ಗೆ 300 ರೂಪಾಯಿ ಇತ್ತು. ಅವಾಗ 25 ವರ್ಷ ಬೇಡ, 10 ವರ್ಷ ಅನ್ಕೊಳ್ಳಿ, 300 ರೂಪಾಯಿ ಇತ್ತು. ಅದೇ 300 ರೂಪಾಯಿ ಈಗ ಕೊಡ್ತಾ ಇದಾರ? ಇಲ್ಲ, 100 ರೂಪಾಯಿ, 120 ರೂಪಾಯಿ ಆ ತರ ಕೊಡ್ತಾರೆ. ಅವಾಗ 300 ರೂಪಾಯಿ ಕೊಡೋರು ಸರ್. ಜಯನಗರದಿಂದ ಮಿಸ್ಟಿಕ್ ಡ್ರಾಪ್ ಮಾಡಿದ್ರೆ 300 ರೂಪಾಯಿ ಕೊಡೋರು 10 ವರ್ಷದ ಮುಂಚೆ. ಆ 300 ರೂಪಾಯಿ ಎಲ್ಲಿದೆ ಈಗ? 120 ರೂಪಾಯಿ ಎಲ್ಲಿದೆ? ಅವೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ನಾವು ಡ್ರೈವರ್ಗಳು ಸರ್ ಮುಂದೆ ಬರಬೇಕು. ಪಾಪ ಆಪ್ಗಳು ಬರ್ತಾರೆ, ಮೋಸ ಮಾಡೋರು ಮೋಸ ಮಾಡ್ತಾನೆ ಇರ್ತಾರೆ, ಯಾಮಾರಿಸ್ತಾ ಇರ್ತಾರೆ. ಸರ್ಕಾರ ಏನ್ ನಿಗದಿ ಮಾಡಿದ್ಯೋ ಆ ದುಡ್ಡು ನಮ್ಗೆ ಕೊಟ್ರೆ ಸಾಕು ಸರ್, ನಾವು ಜೀವನ ಮಾಡ್ಕೋಬಹುದು ಸರ್. ಅದೆಲ್ಲ ನಮ್ಮ ಡ್ರೈವರ್ಗಳು ಎಲ್ಲ ಈಗ ಕಸ್ಟಮರ್ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಹತ್ರ ಎಂತ ಕಸ್ಟಮರ್ ಆಗಿರೋನು ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ನೋಡಿ ಸರ್, ಇವರೆಲ್ಲ ಮೋಸ ಮಾಡೋರು, ನಾವು ಗೌರ್ಮೆಂಟ್ ಆ್ಯಪ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ, ಗೌರ್ಮೆಂಟ್ ರೇಟಲ್ಲೇ ನಾವು ಹೋಗ್ತಾ ಇದೀವಿ, ನಾವು ಯಾರನ್ನೂ 1 ರೂಪಾಯಿನೂ ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ ಸರ್. ಅಲ್ಲಿ ಎಷ್ಟು ತೋರಿಸ್ತದೆ ಅಷ್ಟೇ ಕೊಡಿ ಸಾಕು, ನಮಗೆ ಬೇಕಾದ್ರೆ ಒಂದು 5 ರೂಪಾಯಿ ಕಮ್ಮಿನೇ ಕೊಡಿ, ನಾವು ತಗೊಂತೀವಿ ಅಂತ ಹೇಳ್ಬೇಕು. ಆ ಥರ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಡ್ಯೂಟಿ ಮಾಡಿದ್ರೆ ಖಂಡಿತವಾಗಿ ನಮ್ಮ ಡ್ರೈವರ್ಗಳೆಲ್ಲ ಮುಂದೆ ಹೊರಿಬೋದು ಸರ್ ಅಂತ ನನ್ನ ಅಭಿಪ್ರಾಯ. ಇನ್ಮೇಲೆ ನಮ್ಮ ಡ್ರೈವರ್ಗಳು ದಯವಿಟ್ಟು ಈ ಆ್ಯಪ್ನ ಯೂಸ್ ಮಾಡಿ, ಒನ್ ಸಿಟಿ ಒನ್ ರೇಟು ಅಂದರೆ ನಮಗೆ ಗೌರ್ಮೆಂಟ್ ಸರ್ಕಾರ ಏನು ರೇಟ್ ಕೊಟ್ಟಿದ್ದೋ ಅದೇ ರೇಟ್ ನಮ್ಗೆ ಕೊಟ್ಟರೆ ನಾವು ನಿಜವಾಗ್ಲೂ ಜೀವನ ಮಾಡ್ಕೊಂಡು ಹೋಗ್ಬೋದು. ಸರ್ಚಿಂಗ್ ಚಾರ್ಜಲ್ಲಿ ಒಂದ್ಸತಿ ಒಂದು ರೇಟು, ಸರ್ಚಿಂಗ್ ಇಲ್ದಿರೋ ಟೈಮಲ್ಲಿ ಬೆಳಿಗ್ಗೆ ಒಂದು ಕಮ್ಮಿ ರೇಟು, ಸಾಯಂಕಾಲ ಒಂದು ರೇಟು, ಆ ಥರ ನಮ್ಗೆ ಬೇಡ. ಯಾವಾಗ ಒಂದೇ ಥರ ರೇಟ್ ಕೊಟ್ಟರೆ ಸಾಕು. ನಮಗೆ ಮಿನಿ ಗಾಡಿಗೆ ಒಂದು ರೇಟು, ಸಡನ್ ಗಾಡಿಗೆ ಒಂದು ರೇಟು, ಪ್ರೀಮಿಯಂ ಗಾಡಿಗೆ ಒಂದು ರೇಟ್ ಕೊಟ್ಟಿದ್ದಾರಲ್ಲ ಸರ್ಕಾರ, ಆ ರೇಟ್ ಕೊಟ್ಟರೆ ನಮ್ಗೆ ತುಂಬ ಸಂತೋಷ. ಆ ರೇಟಲ್ಲಿ ನಾವು ಸರ್ವಿಸ್ ಮಾಡೋಕ್ಕೆ ನಾವು ಸಂತೋಷ ಸರ್.